ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ನಿನ್ನೆ ದಿವಸ ಕಲ್ಯಾಣದ ಮಹಾದ್ವಾರದ ಮೇಲೆ ಶಿಲಾಲಿಖಿತಗೊಂಡಿರ್ತಕ್ಕಂತಹ ಚನ್ನಬಸವಣ್ಣನವರ ಕಲ್ಯಾಣದ ಮಹಾತ್ಮೆಯನ್ನು ಕುರಿತು ಆ ವಚನವನ್ನು ಪಠಿಸಿ ಅತ್ಯಂತ ರೋಮಾಂಚಿತಳಾಗಿ ಪುಲಕಿತಳಾಗಿ ಮಹಾದ್ವಾರದ ಬಾಗಿಲನ್ನು ದಾಟಿ ಒಳಗೆ ಪ್ರವೇಶ ಮಾಡ್ತಾ ಇದ್ದಾಳೆ. ಆಕೆಯ ಭಾವನೆ, ಆಕೆಗಾಗುವ ಆನಂದ ಅದು ಅವರ್ಣನೀಯ, ಅದು ಅನಿರ್ವಚನೀಯ. ಆದರೂ ಕೂಡ ವಚನಕ್ಕೆ ತಂದು ಹೇಳಲಿಕ್ಕೆ ಪ್ರಯತ್ನ ಮಾಡಿದಾಳೆ ತಾಯಿ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ. ಇದರಂತುವ ನಾರು ಬಲ್ಲರಯ್ಯ. ಇದರ ರಹಸ್ಯ ಯಾರಿಗೆ ಗೊತ್ತು? ಕಲ್ಯಾಣ ಅನ್ನೋದು ಒಂದು ಪದ ಅಲ್ಲ. ಕಲ್ಯಾಣ ಅನ್ನುವ ಹೆಸರು ಅತ್ಯಂತ ಚೆಲುವು, ಆಪ್ತ, ಆತ್ಮೀಯ. ಕಲ್ಯಾಣ ಅನಂತ ಅರ್ಥಗಳನ್ನು ಒಳಗೊಂಡಿರ್ತಕ್ಕಂತಹ ಕಲ್ಯಾಣ. ಕೇವಲ ಹೊರಗಿನ ಕಲ್ಯಾಣವನ್ನೆಲ್ಲರೂ ನೋಡ್ತಾರೆ. ಅದರ ರಹಸ್ಯ ಅಂತು ಅಂದರೆ ರಹಸ್ಯ. ಅದರ ರಹಸ್ಯ ಯಾರು ಬಲ್ಲರು ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾಳೆ. ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ. ನಿಜವಾದ ಕಲ್ಯಾಣ ಅಂದರೆ ಯಾವುದು? ಕೆಲವೊಂದು ಸಲ ನಾವು ನೋಡ್ತೀವಿ, ಹೊರಗೇ ಕಲ್ಯಾಣ ಆಗ್ತಾ ಇರ್ತದೆ, ಒಳಗೆಲ್ಲ ಕತ್ತಲೆ ತುಂಬಿರ್ತದೆ. ಇನ್ನು ಕೆಲವೊಂದು ಕಡೆ ನೋಡ್ತೀವಿ, ಒಳಗೆ ಕಲ್ಯಾಣ ಆಗ್ತಾ ಇರ್ತದೆ, ಗುಡ್ಡ ಬೆಟ್ಟಗಳಲ್ಲಿ ಎಲ್ಲೋ ಗವಿಗಳಲ್ಲಿ ಕುಂತು, ಅದ್ರ ಹೊರಗೆಲ್ಲ ಕತ್ತಲೆ ತುಂಬಿರ್ತದೆ. ಆ ಕತ್ತಲೆಗಾಗಿ ಅವರೊಳಗಿನ ಬೆಳಕು ಯಾವುದೇ ರೀತಿಯ ಪ್ರಯತ್ನ ಮಾಡೋದಿಲ್ಲ. ಇನ್ನು ಹೊರಗೆಲ್ಲ ಬೆಳಕು ಹರಡುವವರು ತಮ್ಮೊಳಗಿನ ಕತ್ತಲೆಯನ್ನು ತೊಡೆದುಕೊಳ್ಳಲು ಯಾವುದೇ ಪ್ರಯತ್ನ ಮಾಡೋದಿಲ್ಲ. ಅದಕ್ಕಾಗಿ ಈ ಒಳಗೂ ಮತ್ತು ಹೊರಗೂ, ಅಂತರಂಗ ಮತ್ತು ಬಹಿರಂಗ ಎರಡೂ ಕಡೆಗೆ ಕಲ್ಯಾಣ ಆಗ್ತಾ ಇತ್ತು. ಕಲ್ಯಾಣ ಅನ್ನುವ ಪದ ಎರಡು ಅರ್ಥದಲ್ಲಿ ನಾವು ಬಳಸ್ತೀವಿ. ಒಂದು ಬಸವಣ್ಣನವರು ಇರುವ ಕಲ್ಯಾಣ, ಇನ್ನೊಂದು ಬಸವಣ್ಣನವರು ಇಲ್ಲದ ಕಲ್ಯಾಣ. ಸಾಮಾನ್ಯವಾಗಿ ಯಾರಿಗಾದರೂ ಹಾರೈಸಬೇಕಾದ್ರೆ, ಆಶೀರ್ವಾದ ಮಾಡಬೇಕಾದ್ರೆ ವ್ಯಕ್ತಿ ಏನಂತಾನೆ? ನಿಮ್ಮ ಕಲ್ಯಾಣ ಆಗಲಿ ಅಂತಾನೆ. ಯಾರಿಗಾದರೂ ಶಾಪ ಕೊಡಬೇಕಾದರೂ, ಯಾರ್ದಾದರೂ ಸರ್ವನಾಶ ಆಗಲಿ ಅಂತ ಹೇಳಬೇಕಾದಾಗಲೂ ಕೂಡ ನಿಮಗೆ ಗೊತ್ತಿರಬೇಕು, ನಿಮ್ಮ ಕಲ್ಯಾಣ ಆಗಿ ಹೋಗಲಿ ಅಂತ ಬಳಸ್ತಾರೆ. ಅದೇ ಪದ ಹೇಳುವ ಭಾವದಲ್ಲಿ ವ್ಯತ್ಯಾಸದ. ಕಲ್ಯಾಣ ಆಗಿ ಹೋಗಲಿ ಅಂದರೆ ಹಾಳಾಗಿ ಹೋಗಲಿ ಅಂತಲೇ ಅರ್ಥ. ಕಲ್ಯಾಣ ಆಗಲಿ ಅಂತ ಸೌಮ್ಯದಿಂದ ಹೇಳಿದರೆ ಅದು ಬಸವಣ್ಣನಿರುವ ಕಲ್ಯಾಣ ಆಗಲಿ ಅಂತ. ನಿಮ್ಮ ಕಲ್ಯಾಣ ಆಗಿ ಹೋಗಲಿ ಅಂತ ಕೇಳಿದ್ರೆ ಬಸವಣ್ಣ ಶರಣರು ಬಿಟ್ಟ ಕಲ್ಯಾಣ ಯಾವುದಿತ್ತೋ ಅದು ಕಲ್ಯಾಣ ಆಗಲಿ, ನಾಶವಾಗಲಿ ಅಂತಕ್ಕಂಥ ಪದದಲ್ಲಿ ಎರಡೂ ಅರ್ಥದಲ್ಲಿ ಬಳಸ್ತಾರೆ. ಇಲ್ಲಿ ಅಕ್ಕ ಬಸವಣ್ಣನವರಿರುವ ಕಲ್ಯಾಣ ವರ್ಣನೆ ಮಾಡ್ತಾ ಇದ್ದಾಳೆ. ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ. ಇನ್ನೊಂದು ಕಡೆ ನೀಲಮ್ಮ ತಾಯಿ ಬಸವಣ್ಣನಿಲ್ಲದ ಕಲ್ಯಾಣ ವರ್ಣನೆ ಮಾಡಿದ್ದಾಳೆ. ನಿಮಗೆ ಗೊತ್ತಿರಬೇಕು, ಕಲ್ಯಾಣ ಬಿಟ್ಟು ಬಸವಣ್ಣನವರು ಹೋದ್ಮೇಲೆ, ಶರಣರಿಗೆ ಎಳೆಹೂಟಿ ಆದಮೇಲೆ ಆ ಕಲ್ಯಾಣ ಹೇಗಿತ್ತು ಅನ್ನೋದನ್ನು ನೀಲಮ್ಮ ತಾಯಿ ಭಾಳ, ಯಾಕೆಂದರೆ ಕಲ್ಯಾಣ ಅವ್ರು ಬಿಟ್ಟು ಹೋದ್ಮೇಲೆ ನೋಡಿರ್ತಕ್ಕಂಥ ತಾಯಿ ನೀಲಮ್ಮ ಹೇಳ್ತಾಳೆ, ಕಲ್ಯಾಣವಿಲ್ಲ ಕೈಲಾಸವಿಲ್ಲ, ಕಲ್ಯಾಣವಿಲ್ಲ ಕೈಲಾಸವಿಲ್ಲ ಬಸವ. ಕಲ್ಯಾಣವಿಲ್ಲದ ಕಾರಣ ಕೈಲಾಸವಿಲ್ಲವೆನಗೆ ಬಸವ. ಆ ಕಲ್ಯಾಣ ಕೈಲಾಸವಾಯಿತು ಬಸವ. ಆ ಕಲ್ಯಾಣ ಒಳಿದು ಕೈಲಾಸವಾದ ಬಳಿಕ ಬಸವನ ಮೂರ್ತಿ ಇಲ್ಲ. ಬಸವನ ಮೂರ್ತಿಯನ್ನರಿಯದ ಕಾರಣ ಕೈಲಾಸವಿಲ್ಲ, ಕಲ್ಯಾಣವಿಲ್ಲವಯ್ಯ ಸಂಗಯ್ಯ. ಬಸವಣ್ಣನವರು ಹೋದ ಬಳಿಕ ಅಲ್ಲಿ ಕಲ್ಯಾಣವಿಲ್ಲ. ಕೈಲಾಸ ಅಂದರೆ ಆನಂದದ ಸಂಕೇತ, ಆನಂದನೂ ಇಲ್ಲ. ಎಲ್ಲಿ ಕೈಲಾಸ ಇರ್ತದಂದರೆ ಕಲ್ಯಾಣ ಇದ್ದಲ್ಲಿ ಕೈಲಾಸ ಇರ್ತದೆ. ಕಲ್ಯಾಣ ಇದ್ದಲ್ಲಿ ಅಂದರೆ ಏನರ್ಥ? ಕಲ್ಯಾಣ ಅನ್ನೋದು ಯಾವುದಕ್ಕಾಗಿ ಬಳಸ್ತೀವಿ ನಾವು ಅಂತ ಕೇಳಿದರೆ, ಭರ್ತೃ ಹರಿ ಒಂದು ಕಡೆ ಭಾಳ ಚೆಂದಾಗಿ ಹೇಳ್ತೇನೆ. ಮನುಷ್ಯರಲ್ಲಿ 4 ಥರದ ಜನಗಳದರಂತೆ. ಮೊದಲನೇವನು ಮಹಾತ್ಮ. ತನಗೆ ಕೇಡಾದರೂ ಚಿಂತೆ ಇಲ್ಲ, ತನಗೆ ಕೇಡು ಮಾಡಿದವರಿಗೂ ಕೂಡ ಒಳಿತು ಮಾಡುವವ
ಮಹಾತ್ಮ ಅಂತ ಹೇಳ್ತಾರೆ. ಅಂದರೆ ತನ್ನ ಮನೆಯಲ್ಲಿ ಕತ್ತಲೆ ಆದರೂ ಚಿಂತೆ ಇಲ್ಲ, ಇನ್ನೊಬ್ಬರ ಮನೆಯಲ್ಲಿ ದೀಪ ಹಚ್ಚುವವನಿಗೆ ಏನಂತಾರೆ? ಮಹಾತ್ಮ ಅಂತ ಹೇಳ್ತಾರೆ. ಇನ್ನೊಬ್ಬ ಎರಡನೇವನು ಮಾನವ. ತನ್ನ ಮನೆಯಲ್ಲೂ ಬೆಳಕು, ಇನ್ನೊಬ್ಬರ ಮನೆಯಲ್ಲೂ ಬೆಳಕು, ತನಗೂ ಒಳಿತು ಇನ್ನೊಬ್ಬರಿಗೂ ಒಳಿತು ಆಗ್ತಕ್ಕಂಥ ಕಾರ್ಯ ಮಾಡುವವನಿಗೆ ಮಾನವ ಅಂತ ಹೇಳ್ತಾರೆ. ಇನ್ನೊಬ್ಬದನೇ ದಾನವ. ಇನ್ನೊಬ್ಬರ ಮನೆಯ ದೀಪವನ್ನು ಕೆಡಿಸಿ ತನ್ನ ಮನೆಯಲ್ಲಿ ಹಚ್ಚಿಕೊಂಡು ತನ್ನ ಮನೆ ಬೆಳಕು ಮಾಡಿಕೊಂಡು ಇನ್ನೊಬ್ಬರ ಮನೆಯಲ್ಲಿ ಕತ್ತಲೆ ಮಾಡುವಂಥವನದನಲ್ಲ, ಇನ್ನೊಬ್ಬರಿಗೆ ಕೇಡು ಮಾಡಿ ತನಗೆ ಒಳಿತು ಮಾಡಿಕೊಳ್ತಕ್ಕಂಥವನಿಗೆ ದಾನವ ಅಂತ ಹೇಳ್ತಾರೆ. ದಾನವ ಅಂದ್ರೇನು? ರಾಕ್ಷಸ. ಇನ್ನು ನಾಲ್ಕನೇವದನು, ಇವನ್ಕಿಂತಲೂ ಕನಿಷ್ಠ. ಅವನು ತನ್ನ ಮನೆಯಾಗ ಕತ್ಲಾದರೂ ಚಿಂತೆ ಇಲ್ಲ, ಆದರೆ ಅವ್ರ ಮನೆಯಾಗ ಬೆಳಕಿರಬಾರ್ದು ಅಂತ ತನ್ನ ಮನೆ ಅವ್ರ ಮನೆ ಕೂಡಿನೇ ಕತ್ತಲೆ ಮಾಡ್ಕೊಳ್ತಕ್ಕಂಥವನಿಗೆ ಏನಂತಾರೆ? ಶಬ್ದನೇ ಇಲ್ಲ. ಭರ್ತೃ ಅವ್ರಿಗೆ ಹೇಳ್ತಾನೆ, ಇವನಿಗೆ ವರ್ಣನೆ ಮಾಡಲಿಕ್ಕೆ ನನ್ನಲ್ಲಿ ಶಬ್ದಗಳಿಲ್ಲ ಅಂತೇಳಾನ. ನಮ್ಮಲ್ಲಷ್ಟೇ ಅಲ್ಲ, ಅವನಲ್ಲೂ ಇಲ್ಲ ಅಂತ ಹೇಳ್ತಾನೆ. ಹಾಗೆ ನಿಜವಾಗಿಯೂ ಏನಾಗಬೇಕು? ನಾವು ಮಹಾತ್ಮರಾಗಬೇಕು. ಅದು ಸಾಧ್ಯ ಇಲ್ಲಪ್ಪ, ಭಾಳ ಕಠಿಣ ಅದಂದ್ರೆ ಕೊನೆಗೆ ಏನಾಗಬೇಕು? ನಮ್ಮ ಮನೆಗೂ ಬೆಳಕಿರಲಿ, ಅವ್ರ ಮನೆಗೂ ಬೆಳಕಿರಲಿ, ನಮಗೂ ಒಳಿತಾಗಲಿ ಅವರಿಗೂ ಒಳಿತಾಗಲಿ ಅಂತಕ್ಕಂಥ ಮನಸ್ಸರೇ ಇರಬೇಕಾದ್ರೆ. ಕಲ್ಯಾಣದಲ್ಲಿ ಎಂತಹ ಜನ ಇದ್ದರು ಅಂತ ಕೇಳಿದ್ರೆ, ತನಗೂ ಒಳಿತು ಅವರಿಗೂ ಒಳಿತಲ್ಲ, ಒಂದು ವೇಳೆ ತನಗೆ ಕೇಡಾದಾಗಲೂ ಕೂಡ ಇನ್ನೊಬ್ಬರ ಮನೆಯ ದೀಪ ಬೆಳಗಿಸ್ತಕ್ಕಂತಹ ಶರಣರು ಮಹಾತ್ಮರು ಕಲ್ಯಾಣದಲ್ಲಿ ಇದ್ದರು. ಅದಕ್ಕೆ ನಾವು ಹೇಳ್ತೀವಿ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು. ಕಲ್ಯಾಣನೇ ಪ್ರಣತೆ ಅರ್ಥಾತ್ ಆಧಾರ. ಅವರ ಬಾಳಿನ ಆಧಾರ ಇತ್ತಂದರೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವುದವರ ಬಾಳಿನ ಆಧಾರವಾಗಿತ್ತು. ಅದಕ್ಕೆ ಕಲ್ಯಾಣ ಪ್ರಣತೆ ಅಂದರೆ ಕಲ್ಯಾಣ ಊರು ಅಂತಲ್ಲ, ಕಲ್ಯಾಣವೇ ಆಧಾರ. ಇನ್ನೊಬ್ಬರಿಗೆ ಲೇಸು ಬಯಸ್ತಕ್ಕಂಥ ಮನಸ್ಸು ಇತ್ತು, ಅದರಲ್ಲಿ ಭಕ್ತಿರಸವೆಂಬ ತೈಲವಿತ್ತು. ಎಂಥ ಮನಸ್ಸಿತ್ತು ಹೇಳ್ರಿ ಗುರು ಬಸವಣ್ಣನವರದು. ಕದಿಯಲು ಬಂದ ಕಳ್ಳನಿಗೂ ಕೂಡ ಏನಂದರು? ಕೂಡಲ ಸಂಗಮ ದೇವ ಹೇಳಿದರು. ಕೊಲ್ಲಲು ಬಂದ ಚೋರನಿಗೂ ಕೂಡ ನೀನು ಶರಣನಿದ್ದಿ ಅಂತ ಹೇಳಿದರು, ಶರಣನಾಗಿ ಪರಿವರ್ತನೆ ಮಾಡಿದ್ರು. ಆಕಳು ಕದ್ದೊಯ್ಯಲು ಬಂದವರಿಗೆ ಆಕಳ ಜೊತೆ ಕರುನು ಒಯ್ಯರಪ್ಪ ಅಂದರು. ಹಿಂಗೆ ನೋಡಿರಿ ಎಲ್ಲರ, ಬರೀ ಆಕಳು ಒಯ್ದ್ರು, ಆಕಳಲ್ಲಿ ಕರು ಇಲ್ಲಿ ಎರಡೂ ಬಳಲ್ತವ, ಆಕಳಿದ್ದಲ್ಲಿ ಕರು ಇರಲಿ. ಯಾಕಂದ್ರೆ ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಅಲ್ಲಿ ನೀವು ಉಣ್ಣೋದು ನಿಮ್ಮೊಳಗಿನ, ಅವು ನೀಡಿದವು ತಮ್ಮ, ನಿನ್ನಿನ ಮಾತು ನೆನಪು ಮಾಡ್ಕೋಬೇಕು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಅದೇ ಮಾತು ಗುರು ಬಸವಣ್ಣವ್ರು ಹೇಳ್ತಾರೆ, ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ. ಹಿಂಗೊಂದು ಪ್ರಯೋಗ ಮಾಡಿ ನೋಡ್ರಿ ಯಾವಾಗಾರ ಮನೆ ಅಂಥ ಪ್ರಸಂಗ ಬಂದಾಗ. ಹೋಗಲಿ ಬಿಡು ಅನ್ನುವ ಭಾವ ಬಂತು ಅಲ್ಲ, ಭಾಳ ಸುಖಿ ಆಗ್ತೀವಿ. ಅದಕ್ಕಾಗಿ ಇಂತಹ ಬಸವಣ್ಣನವರಿದ್ದ ಕಲ್ಯಾಣ ಅದು ಕೈಲಾಸವಾಗಿತ್ತು. ಸದಾ ಇನ್ನೊಬ್ಬರ ಒಳಿತಿಗಾಗಿ ಮಿಡಿಯುವ, ದುಡಿಯುವ, ತುಡಿಯುವ ಮನ ಬಸವಣ್ಣನವರದಾಗಿತ್ತು. ಬಸವ ಮನ ಅಂದ್ರೇ ಇನ್ನೊಬ್ಬರಿಗಾಗಿ, ಇನ್ನೊಬ್ಬರ ಹಿತಕ್ಕಾಗಿ ಮಿಡಿತಕ್ಕಂತಹ ಮನ. ಅಲ್ಲಿ ಭಕ್ತಿ ರಸವೆಂಬ ತೈಲ ಇತ್ತು. ಭಕ್ತಿ ಅಂದ್ರೆ ಮತ್ತೇನಲ್ಲ, ಪ್ರೇಮ. ನೀವು ಇಲ್ಲಿ ತನಕ ತಿಳ್ಕೊಂಡಿರ್ಬೇಕು. ಭಕ್ತಿ ಅಂದರೆ ಪ್ರೇಮ. ಯಾರ ಒಬ್ಬ ವ್ಯಕ್ತಿಯನ್ನು ಮಾಡಿದೀವಿ ಅಂದ್ರೆ ಅದೇನಾಗ್ತದೆ? ಅವನ ಮೇಲೆ ಇಟ್ಟರೆ ಅದು ಪ್ರೀತಿ ಆಗ್ತದೆ. ವ್ಯಕ್ತಿ ಮೇಲಿಟ್ರೆ ಪ್ರೀತಿ, ಸಂಸಾರದ ಮೇಲಿಟ್ರೆ ಮೋಹ, ಸಮಾಜದ ಮೇಲಿಟ್ರೆ ಸೇವೆ ಆಗ್ತದೆ, ದೇವ್ರ ಮೇಲಿಟ್ರೆ ಭಕ್ತಿ ಆಗ್ತದೆ. ದೇವ್ರ ಮೇಲಿಟ್ರೆ ಭಕ್ತಿ, ಸಮಾಜದ ಮೇಲಿಟ್ಟಿವಿ ಸೇವೆ ಆಗ್ತದೆ, ವ್ಯಕ್ತಿ ಮೇಲಿಟ್ರೆ ಪ್ರೀತಿ ಆಗ್ತದೆ, ಸಂಸಾರದ ಮೇಲಿಟ್ಟಿವಿ ಮೋಹ ಆಗ್ತದೆ. ಶರಣರು ದೇವರ ಮೇಲೆ ಇಟ್ಟಿದ್ರು, ಅದಕ್ಕಾಗಿ ಅದು ಭಕ್ತಿಯ ರಸ. ದೇವರ ಮೇಲೆ ಇಡೋದು ಅಂದ್ರೆ ಏನರ್ಥ? ಇಡೀ ಸಕಲ ಜೀವರಾಶಿಗಳ ಮೇಲೆ ಇಟ್ಟಂಗನೆ. ಯಾಕೆ? ಸಚರಾಚರಗಳಲ್ಲಿಯೂ ಕೂಡ ಪರಮಾತ್ಮ ತುಂಬಿಕೊಂಡಿರೋದ್ರಿಂದ ಇನ್ನು ಜಂಗಮವೇ ಲಿಂಗವೇನಗೆ. ಪರಮಾತ್ಮನನ್ನು ಎಲ್ಲಿ ಕಂಡ್ರು ಬಸವಣ್ಣನವರು ಅಂದರೆ ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಂಡ್ರು. ಉಂಬ ಉಡುವ ಕೂಡಲ ಸಂಗಮ ದೇವ ಜಂಗಮ ಮುಖದಲ್ಲಿ ಲಿಂಗದ ಬಾಯಿ ಜಂಗಮ ಅಂತ ಹೇಳಿದ್ರು. ನನಗೆ ಅನಿಸ್ತದೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ದೇವ್ರ ಬಾಯಿ ಎಲ್ಲರ ಅದ, ಹಿಂಗೆ ಈ ಬಾಯಿದೊಳಗೆ ಹಾಕಿ ಉಣಿಸ್ರಿ ಅಂತ ಹೇಳಿದವರು ಮೊಟ್ಟ ಮೊದಲ ವಿಶ್ವಗುರು ಬಸವಣ್ಣವ್ರು ಅದ. ಎಲ್ಲಿನೋ ನಾವು ನೋಡಲ್ಲ ದೇವರು ಹೆಂಗೆ ಉಣ್ತಾನೆ. ದೇವರ ಬಾಯಿ ಯಾವುದದ? ಹಸಿದವರ ಬಾಯಿಯೇ ದೇವರ ಬಾಯಿ, ಬತ್ತಲೆ ಇದ್ದವರ ಮೈಯೇ ದೇವರ ಮೈ ಅಂತ ತೋರಿಸಿಕೊಟ್ಟಿರ್ತಕ್ಕಂತಹ ಮಹಾತ್ಮರು ಬಸವಣ್ಣನವರು. ಎಲ್ಲಿ 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 ನೋವಿದೆಯೋ ಅಲ್ಲಿ ಬಸವಣ್ಣರು ಹೋಗ್ತಿದ್ರು. ನಿನ್ನೆ ನೀವು ಕೇಳಿರಿ, ಬಹುಶಃ ಭಾಳ ಜನ ಇರಲಿಲ್ಲ, ಇನ್ನು
ಕೇಳಿದ್ರಿ. ಬಸವಣ್ಣನವರು ಭಕ್ತರನ್ನು ಯಾವ ರೀತಿ ತೃಪ್ತಿ ಮಾಡ್ತಿದ್ರು ಅಂದರೆ ಏಕಮುಖವಾಗಿ, ದಶಮುಖವಾಗಿ, ಶತಮುಖವಾಗಿ, ಸಹಸ್ರಮುಖವಾಗಿ, ಕೋಟಿಮುಖವಾಗಿ, ಅನಂತ ಕೋಟಿ ಮುಖವಾಗಿ ಎಲ್ಲರ ಒಡನಾಡಿಯಾಗಿಪ್ಪನಯ್ಯ ನಮ್ಮ ಬಸವಣ್ಣನು. ಏಕಮುಖನಾಗಿ ಅವ್ರ ಹತ್ರ ಯಾರೇ ಬಂದರೂ ಅವ್ರಿಗೇನು ಅನ್ನಿಸ್ತಿತ್ತು, ಬಸವಣ್ಣವ್ರು ನಮ್ಮೊಬ್ಬರಿಗೆ ಕ್ಲೋಸ್ ಅದಾರ ಅನ್ನಿಸ್ತಿತ್ತು. ಬಸವಣ್ಣನವರು ನನಗೊಬ್ಬರ ಕಡೆನೇ ಭಾಳ ಕರುಣೆ ಹರಿಸ್ತಾರೆ ಅನ್ನಿಸ್ತಿತ್ತು. ಪ್ರತಿಯೊಬ್ಬರಿಗೂ ಕೂಡ ಹಂಗೆ ಅನ್ನಿಸ್ತಿತ್ತು. ಪ್ರತಿಯೊಬ್ಬರಿಗೂ ಎಷ್ಟು ಕೋಟಿ ಕೋಟಿ ಜನ, 196,000 ಜನ ಅಲ್ಲಿದ್ದರು. ನಿನ್ನೆ ದಿವಸ ನಾವು ನೋಡಿವಿ. ಪ್ರತಿಯೊಬ್ಬರಿಗೂ ಒಡನಾಡಿಯಾಗಿ, ಒಡ ಹುಟ್ಟಿದವರಂತೆ, ಪ್ರತಿಯೊಬ್ಬರಿಗೂ ಅಣ್ಣನಾಗಿ, ಅಪ್ಪನಾಗಿ, ಆತ್ಮೀಯನಾಗಿ, ಆಪ್ತನಾಗಿ, ಪ್ರತಿಯೊಬ್ಬರ ಸುಖದ ದುಃಖದಲ್ಲಿ ಕೂಡ ಭಾಗಿಯಾಗ್ತಕ್ಕಂಥ ಸಮರ್ಥ ಚೇತನ ಬಸವಣ್ಣನವರಾಗಿದ್ದರು. ಅದಕ್ಕೇನೆ ಎಲ್ಲೇ ಮೊಸರು ಗಡಿಗೆ ಉರುಳಾಗೂ ಅವ್ರ ಕೈ ಹೋಗ್ತಿತ್ತು. ಶಿವನಾಗಮಯ್ಯ ಕಣ್ಣಿಗೆ ಪುರೋಹಿತ ಶಾಹಿಗಳಿಂದ ಗುಡಿಗೆ ತಪ್ಪಿ ಉತ್ತಮರ ಬೀದಿಯಲ್ಲಿ ಹೋದ್ರೆ ಕಣ್ಣಿಗೆ ಕಲ್ಲು ಕಟ್ಟಿಗೆಯಿಂದ ಹೊಡೆದಿರ್ತಕ್ಕಂಥ ಜನ, ಕಣ್ಣು ತುಂಬ ರಕ್ತ ಹರಿತಿರ್ತದೆ. ಅವನನ್ನು ಎತ್ತಲು ಹೋದ ಕೈಗಳು ಯಾರ್ದಿದ್ವು? ಎಷ್ಟು ಆತ್ಮೀಯವಾಗಿ ಹೇಳ್ತಾನೆ ಅವನಂದರೆ, ಕಣ್ಣು ತುಂಬ ರಕ್ತದ, ಹೀಗೆ ಎತ್ತಲಿಕ್ಕೆ ಮೌನವಾಗಿ ಎತ್ತಾರೆ ಬಸವಣ್ಣನವರು. ರಟ್ಟೆ ಹಿಡಿದು ಎತ್ತಿದಾಗ ಹೇಳ್ತಾನೆ, ನೀವು ಬಸವಣ್ಣನವರಲ್ಲವೇ ಅಂತ. ಕಣ್ಣು ತುಂಬ ರಕ್ತದಪ್ಪ, ನಿನಗೆ ಹೆಂಗೆ ಗೊತ್ತಾಯಿತು ನಾನು ಬಸವಣ್ಣ ಅಂತಂದರೆ, ಕಲ್ಯಾಣದ ಅಂಗಳದಲ್ಲಿ ಅಪ್ಪ ನನ್ನಂಥವ್ರು ಬಿದ್ದಾಗ ಎತ್ತುವ ಕೈಗಳು ಬಸವಣ್ಣನಲ್ಲದೆ ಮತ್ತಾರ್ದು ಅಲ್ಲ. ಜೀವನದಲ್ಲಿನೂ ಕೂಡ ನಾವು ನೋಡ್ತೀವಿ, ಆ ನಾಮದಲ್ಲಿ ಭಾಳ ದೊಡ್ಡ ಶಕ್ತಿ ಅದ. ನಾವು ಬೀಳ್ತಾ ಇದ್ದೀವಿ ಅನ್ನುವ ಸಂದರ್ಭದಲ್ಲಿ ಆರ್ತತೆಯಿಂದ, ಆಪ್ತತೆಯಿಂದ, ಸಂಪೂರ್ಣ ಸಮರ್ಪಣೆಯಿಂದ, ಪೂರ್ಣ ವಿಶ್ವಾಸದಿಂದ ಬಸವ ಅಂತ ಕರೆದ್ರೆ ಅವತ್ತಲ್ಲ ಅಕ್ಕ ಮಹಾದೇವಿ ಹೇಳ್ತಾಳೆ, ಇವತ್ತಿಗೂ ಕೂಡ ಬಸವಣ್ಣನವರು ಅದಾರೆ ಅನ್ನುವ ಮಾತನ್ನು ನಮ್ಮ ಅಕ್ಕ ಮಹಾದೇವಿ ತಾಯಿ ಶರಣ ಗಣಮೇಳಾಪ ಎಲ್ಲಿರ್ಬೋದೋ ಅಲ್ಲಿ ಬಸವಣ್ಣನಿರುವರು ಅಂತ ಹೇಳ್ತಾರೆ. ಅದರ ಜೊತೆಗೇನೆ ತಾಯಿ ನೀಲಾಂಬಿಕೆ ಆಗಿದ್ದಳು. ಅಂತಹ ಸೋರ್ತಕ್ಕಂತಹ, ಹಸಿದ ಮಾಸಿದ ಬಟ್ಟೆ ಹಾಕ್ಕೊಂಡು ಹೋಗಿರ್ತಕ್ಕಂತಹ ಒಬ್ಬ ರೋಗಿಷ್ಠನಂತೆ ಕಾಣ್ತಕ್ಕಂಥ ಶಿವನಾಗಮಯ್ಯನನ್ನು ರಟ್ಟೆ ಹಿಡಿದು ನಡೆಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ, ನೀಲ ಯಾರು ಬಂದಾರು ನೋಡು ಅಂತ ಕೇಳಿದರೆ ಏನು ಹೇಳ್ತಾಳೆ ಆಕೆ ತಾಯಿ? ಈ ಕೂಡಲೇ ಸಂಗಮನಾಥ ನಿಮಗೆಲ್ಲಿ ಸಿಕ್ಕ? ಈ ಪರಮಾತ್ಮ ನಿಮಗೆಲ್ಲಿ ಸಿಕ್ಕ? ಅಂಥವರಲ್ಲಿ ಪರಮಾತ್ಮನನ್ನು ಕಾಣುವ ಸತಿ ಇದ್ದಳಲ್ಲ. ಅದಕ್ಕೆ ಇಂಥ ಅವ್ವ ಅಪ್ಪನನ್ನು ಪಡೆದ ಕಲ್ಯಾಣ ಧನ್ಯವಾಗಿತ್ತು. ಎಲ್ಲರಿಗೂ ತವರು ಮನೆ ಆಗಿತ್ತು, ಎಲ್ಲರಿಗೂ ತವರು ಮನೆ ಆಗಿತ್ತು. ಅಕ್ಕ ಅಲ್ಲಿಂದ ಇಲ್ಲಿಗೆ ಹಂಬಲಿಸಿ ಬರಬೇಕಾದ್ರೆ ಈ ತಾಯಿ ತಂದೆಗಳಲ್ಲಿದ್ದರು. ಕರೆದು ನೀರೆರೆಯುವಂತಹ ತಾಯಿ ತಂದೆಗಳಿದ್ದರು. ಮುಟ್ಟಿ ತಬ್ಬಿಕೊಂಡು ಪ್ರೀತಿಸ್ತಕ್ಕಂತಹ ತಾಯಿ ತಂದೆಗಳಿದ್ದರು. ಅದಕ್ಕಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಕ್ಕಂಥ ಭಾವ ತುಂಬಿದ ಆ ತಂದೆ ತಾಯಿಗಳಿರುವ ಕಲ್ಯಾಣ ಅಕ್ಕ ಮಹಾದೇವಿಗೆ ಅತ್ಯಂತ ಅಪ್ಯಾಯಮಾನವಾಗಿತ್ತು. ಅದನ್ನು ನೋಡ್ತಾ 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 ಹರಿಸ್ತಾ ಕಲ್ಯಾಣ ಕೈಲಾಸವಾಗಿದೆ ಅಪ್ಪ. ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ, ಎತ್ತ ನೋಡಿದ ತತ್ತ ಎಲ್ಲರೂ ಒಳಿತನ್ನೇ ಮಾಡ್ತಕ್ಕಂಥ ಭಾವ ತುಂಬಿದ ಲಕ್ಷಣ ಉಳ್ಳಂತಹ ಶರಣರು ಕಾಣ್ತಾ ಇದ್ದಾರೆ. ಇವರನ್ನೆಲ್ಲ ನೋಡ್ತಾ ಹೋದಂಗೆ ನನಗೇನು ಹಂಬಲ ಹೆಚ್ಚಾಗ್ತಾ ಇದೆ? ಬಸವಣ್ಣ ತಂದೆ ನಿನ್ನನ್ನು ಕಾಣ್ತಕ್ಕಂಥ ಹಂಬಲ ಹೆಚ್ಚಾಗ್ತಾ ಇದೆ. ಆದರೆ ಸಾಯಂಕಾಲ ಆಗಿತ್ತು. ಅನುಭವ ಮಂಟಪಕ್ಕಾಗಲಿ ಮಹಾಮನೆಗಾಗಲಿ ಹೋಗುವಂತಿರಲಿಲ್ಲ. ಮಹಾದೇವಿ ತಾಯಿ ಮಹಾದ್ವಾರದ ಪ್ರವೇಶ ಮಾಡಿದ ನಂತರ ಬಲಗಡೆಗೆ ಇರ್ತಕ್ಕಂತಹ ಶರಣರೆಲ್ಲ ಬಂದು ತಂಗುವ ಸ್ಥಳವಾದ ಬಂದವರ ಓಣಿಗೆ ಹೋಗ್ತಾ ಇದ್ದಾಳೆ. ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ನೋಡಬೇಕು ಬಂದವರ ಓಣಿ. ನೀವು ಬಹುಶಃ ನೋಡಿರೆಲ್ಲರೂ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಸಣ್ಣ ಗವಿ, ಆ ಕೊರೆಯುವಿಕೆಯ ಒಂದು ಸ್ಥಳದಿಂದ ನೀರು ಬರ್ತದೆ. ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಬಿಳಿಯಾದ ನೀರಲ್ಲಿ ಬರ್ತದೆ. ಇವತ್ತಿಗೂ ನೀರಿನ ಹೊಂಡ, ಒಂದು ಸಣ್ಣ ಹೊಂಡ ಅಲ್ಲಿ ನಿರ್ಮಿತ ಆಗಿದೆ. ಗವಿ ಪೂಜೆ ಸಾಧನೆಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂತಹ ಸ್ಥಳ. ತೆಂಗಿನ ನೀರಿನಂತಹ ಸಿಹಿ ನೀರು ಕುಡಿತಾಳೆ. ಮುಖಮಾರ್ಚನೆ ಮಾಡಿಕೊಂಡು ಪೂಜೆಗೆ ಇಷ್ಟಲಿಂಗ ಅರ್ಚನೆಗೆ ಕೂಡ್ತಾ ಇದ್ದಾಳೆ. ಮಲೆನಾಡು ಬಿಟ್ಟು ಬಂದ ಮೇಲೆ ಅಲ್ಲಿ ತಾವರೆ ತುಂಬಿರ್ತಕ್ಕಂತಹ ಕೊಳ, ಅದು ಹೊಂಡ ನೋಡಿ ಭಾಳ ಸಂತೋಷ ಆಯಿತು. ಒಂದು ಕ್ಷಣ ಮತ್ತೆ ತನ್ನ ಮಲೆನಾಡು ಕೂಡ ನೆನಪಿಸುವಂತಹ ಬಂದವರ ಓಣಿ. ಲಿಂಗ ಪೂಜೆ ಎಲ್ಲ ಮುಗಿಸಿ ಬೇಗ ಎದ್ದು ಹೋಗೋದಿಲ್ಲ. ಬೆಳಗಾಗಬೇಕಲ್ಲ, ಬೆಳಗ್ಗೆ ಆಗೋದಿಲ್ಲ.
ಬೇಗ ಬೇಗ ಹೋಗಬೇಕು, ಬೇಗ ಬೇಗ ಹೋಗಬೇಕು, ಬೆಳಗ್ಗೆ ಯಾವಾಗ ಆಗ್ತದೋ ಅಂತ ಚಕೋರ ಪಕ್ಷಿಯಂತೆ ಕಾಯ್ತಾ ಇರ್ತಾಳೆ. ನಿದ್ರೇನೂ ಕೂಡ ಮಾಡೋದಿಲ್ಲ, ಧ್ಯಾನದ ಸ್ಥಿತಿಯಲ್ಲಿದ್ದು ಬೆಳಗಾದ ತಕ್ಷಣವೇ ಇನ್ನೂ ಬೆಳಗಾಗೋದ್ರಕ್ಕಿಂತಲೂ ಮೊದಲೇ ಎದ್ದು ಅದೇ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಇರುವ ಒಂದು ಸೀರೆ, ಅದು ಮಹಾಗಾವಂದವ್ರು ಉಡಿಸಿರ್ತಕ್ಕಂಥ ಸೀರೆ ಗಿಡಕ್ಕೆ ಕಟ್ಟಿ ಒಣಗಾಕ್ತಾಳೆ. ಎಲ್ಲಿ ಒಣಗಿಸಾಕಿ ಮತ್ತೆ ಲಿಂಗಾರ್ಚನೆಯಲ್ಲಿ ಕೂಡ್ತಾಳೆ. ಸುಪ್ರಭಾತದ ಸಮಯದಲ್ಲಿ ಪೂಜೆಯಲ್ಲಿ ಕುಂತಾಗ ಅತ್ಯಂತ ಆನಂದ. ಪರಿಸರನೂ ಬೇಕದಕ್ಕೆ. ನಾವು ಪೂಜೆಗೆ ಕುಳಿತಾಗ ಕೆಲವೊಂದು ಸಲ ಸ್ಥಾನನೂ ಕೂಡ ಭಾಳ ಮುಖ್ಯವಾಗಿರ್ತದೆ. ಎಲ್ಲಿ ಕೂಡ್ತೀವಿ, ಯಾವುದ್ಯಾವುದೋ ಭಾವನೆಗಳು ತುಂಬಿರ್ತಕ್ಕಂತಹ ಜನರು ಓಡಾಡಿರ್ತಕ್ಕಂತಹ ಪ್ರದೇಶದಲ್ಲಿ ನಾವು ಒಂದು ವೇಳೆ ಇನ್ನೂ ಪಕ್ವವಾದ ಸ್ಥಿತಿಯವರು ನೀವೆಲ್ಲೇ ಸ್ಮಶಾನದಾಗ ಕುಂತರೂ ಏನು ಚಿಂತೆ ಇಲ್ಲ, ಎಲ್ಲಿ ಬೇಕಾದಲ್ಲಿ ಕೂಡ್ಬೋದು. ಇನ್ನೂ ಪಕ್ವವಾಗಿಲ್ಲ ಅಂದರೆ ಪ್ರತಿದಿನ ಒಂದೇ ಸ್ಥಳ ಇರಬೇಕು. ಆದಷ್ಟು ಹೆಚ್ಚಿಗೆ ಸ್ಥಳದ ಒಂದು ಪಾವಿತ್ರ್ಯತೆ ನಾವು ಕಾಯ್ಕೋಬೇಕು. ಯಾರು ಬೇಕು ಅವರು ಹೆಂಗೆ ಬೇಕು ಹಂಗೆ ಭಾವನೆಗಳು ಯಾವುದೇ ಮನುಷ್ಯ ಆರೋ ಅಂತ ಹೇಳ್ತೀವಲ್ಲ ನಾವು, ಹಿಂಗೆ ಯಾವುದೇ ಮನುಷ್ಯ ಒಂದು ಕಡೆ ಹೋಗಿ ಬಂದ ಅಂದ್ರೆ ತನ್ನ ಭಾವನೆಗಳನ್ನು ಅಲ್ಲಿ ಬಿಟ್ಟು ಹೋಗ್ತಾನವನು. ಅದಕ್ಕೇನೆ ಶಿವಯೋಗಿಗಳು ಶರಣರು ನೆಲೆಸಿದ ಕ್ಷೇತ್ರಗಳಲ್ಲಿ ಅವರ ಭಾವ ಬಿಟ್ಟಿರೋದ್ರಿಂದ ನಮಗೆ ಭಾಳ ಬೇಗನೆ ಸಾಧನೆಗೆ ಹತ್ತಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಪೂಜಾ ಕೋಣೆಯಲ್ಲಿನೂ ಕೂಡ ಹೆಂಗೆಂಗೋ ಯಾರ್ಯಾರೋ ಹಿಂದಿನವ್ರು ಹೇಳ್ತಿದ್ರು, ಸ್ನಾನ ಮಾಡಲಾರ್ದೆ ಹೋಗಬೇಡ, ಹಾಗೆ ಹೋಗಬೇಡ, ಅಲ್ಲಿಂದ ಬಂದು. ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ಒಂದು ಭಾವನಾತ್ಮಕ ವಲಯ ಇರ್ತದೆ, ಅಲ್ಲಿ ತರಂಗಗಳಿರ್ತವೆ. ಅದಕ್ಕಾಗಿ ಆ ಒಂದು ಕಲ್ಯಾಣದ ಪರಿಸರದ ತರಂಗಗಳಲ್ಲಿ ಎಷ್ಟೊಂದು ಇಲ್ಲಿವರೆಗೆ ಆಗದೇ ಇರತಕ್ಕಂಥ ಪೂಜೆಯ ಆನಂದ ಮಹಾದೇವಿ ತಾಯಿಗೆ ಆಗ್ತದೆ. ಅಂಗೈಯೊಳಗಣ ಲಿಂಗವ ಪೂಜಿಸುತ್ತಾ ಮಂಗಳಾರತಿಗಳನ್ನು ತೊಳಗಿ ಬೆಳಗುತ್ತಲಿರ್ದೆ ನೋಡಯ್ಯ, ಕಂಗಳ ನೋಟ ಕರುವಿಟ್ಟ ಭಾವ ಹಿಂಗದ ಮೋಹ ತೆರೆಯಿಲ್ಲದಿರ್ದೆ ನೋಡಯ್ಯ, ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತೆನೆಯೇ. ಒಂದು ಕಡೆ ಅನುಭವ ಮಂಟಪಕ್ಕೆ ಬೇಗನೆ ಹೋಗ್ಬೇಕನ್ನುವ ಹಂಬಲ, ಇನ್ನೊಂದು ಕಡೆ ಅತೀವ ಆನಂದ ಆಗ್ತಾ ಇದೆ. ಅಗಲಿ ಏಳಬಾರ್ದು ಲಿಂಗ ಏನನ್ನುವಂತಕ್ಕಂತಹ ಅಪರಿಮಿತವಾದ ಹಿಂದೆಂದೂ ಆಗದೇ ಇರತಕ್ಕಂಥ ಅಪೂರ್ವವಾದ ಆನಂದ ಆ ತಾಯಿಗೆ ಆಗ್ತಾ ಇದೆ. ಕರುವಿಟ್ಟ ಭಾವ, ದೃಷ್ಟಿ ತೆಗಿಲಿಕ್ಕೆ ಬರದೇ ಇರತಕ್ಕಂಥ ಭಾವ ಬಂದುಬಿಟ್ಟಿದೆ. ಲಿಂಗದಲ್ಲಿ ದೃಷ್ಟಿ ಇಟ್ಟಿದ್ದಾಳೆ, ಅಂಗೈಯಲ್ಲಿ ಲಿಂಗ ನೋಡ್ತಾ ಅದು ಕರುವಿಟ್ಟ ಭಾವ ಅಂತ ಕೇಳಿದ್ರೆ ಗಟ್ಟಿಗೊಂಡ ಭಾವ. ಲಿಂಗವೇ ಕಣ್ಣೇ ಲಿಂಗವಾಗಿ ಬಿಟ್ಟಿದೆ. ಎರಡೂ ಒಂದಾಗಿ ಬಿಟ್ಟಾಗ ಹೊರಗೆ ಬರಲಾರ್ದಂತಹ ಸ್ಥಿತಿ. ಆದರೂ ಸ್ವಲ್ಪ ಹೊತ್ತು ಆದಮೇಲೆ 1-2 ತಾಸು ಆಗಿರ್ಬೋದು, ಕೊನೆಗೆ ಏಳಬೇಕು ಅನ್ನಿಸ್ತದೆ. ಏಳ್ತಾ ಇರುವಾಗ ನೋಡ್ತಾಳೆ ತನ್ನ ಮೈಯೆಲ್ಲ ಏನೋ ಹರಿದಾಡ್ದಂಗೆ. ಆಕೆಗೆ ದಿಗಂಬರತ್ವ ಅಂತಕ್ಕಂಥದ್ದು ಭಾಳ ವಿಶೇಷ ಇರಲೇ ಇಲ್ಲ. ದಿಗಂಬರಳಾಗಿ ಕುಂತಿದ್ದಳು, ಆದರೂ ಏನೋ ಮೈಯೆಲ್ಲ ಹರಿದಾಡ್ದಂಗೆ ಆಗ್ತದೆ ಅಂತ ನೋಡ್ತಾಳೆ. ದೂರದಲ್ಲೊಬ್ಬ ವ್ಯಕ್ತಿ ಕುಳಿತಿದ್ದ. ದೃಷ್ಟಿ ಇಟ್ಟು ನೆಟ್ಟ ದೃಷ್ಟಿಯಿಂದ ಆಕೆಯ ಅಂಗಾಂಗಗಳನ್ನೇ ನೋಡ್ತಾ ಕುಳಿತಿದ್ದ. ಆಕೆ ನೋಡ್ತಾಳೆ, ಅದಕ್ಕೆ ಬಹುಶಃ ನನ್ನ ಮೈಗೆ ಹೀಗಾಗ್ತಾ ಇದೆ ಅವನ ದೃಷ್ಟಿಯಿಂದ ಅಂತ ತಿಳ್ಕೊಂಡು ಆ ಕಡೆ ನೋಡ್ತಾಳೆ. ನೋಡೋದ್ರೊಳಗೆ ಅವನ ಹಣೆ ಮೇಲೆ ವಿಭೂತಿ ಅದ, ಲಿಂಗ ಅದ, ಕೈಯಲ್ಲಿ ಒಂದು ತಂಬೂರಿ ಅದ. ಲಿಂಗ, ವಿಭೂತಿ, ರುದ್ರಾಕ್ಷಿ, ಶರಣರ ವೇಷ ಅದ. ಆದರೂ ಕೂಡ ಇಂತಹ ಒಂದು ಕೆಟ್ಟ ದೃಷ್ಟಿ ಯಾಕಿರ್ಬೋದು ಅಂತ ಆಕೆ ವಿಚಾರ ಮಾಡ್ತಾಳೆ. ನಿನ್ನೆ ಪರೀಕ್ಷೆ ಹೊಡ್ತೀನಿ ಅಂತ ಹೇಳಿದ್ರಲ್ಲ ಪ್ರಭುಗಳು, ಅಂತಹ ಒಂದು ದೃಷ್ಟಿ ಯಾಕಿರ್ಬೋದಪ್ಪ ಅಂತ ಇರಲಿ ಬಿಡು ಅಂತ ತಿಳ್ಕೊಂಡು ಆಗಲಿ ಇಂಥ ವ್ಯಕ್ತಿ ಎದುರು ಹಾಗೆ ಕೂಡೋದು ಬೇಡ ಅಂತ ಹೋಗಿ ಸೀರೆ ತಂದುಕೊಳ್ಳೋಣ ಅಂತ ಹೋಗ್ತಾಳೆ. ಸೀರೆ ಇರೋದೇ ಇಲ್ಲ ಅಲ್ಲಿ. ನೋಡ್ತಾಳೆ, ಸೀರೆ ಎಲ್ಲೋಯ್ತು, ಹಾರಿ ಹೋಯ್ತೋ ಏನೋ ಗಾಳಿಗೆ ಅಂತ ನೋಡಿದ್ರೆ ಅಲ್ಲೊಂದು ಆಕಳ ಪೂರ್ಣ ಸೀರೆ ನುಂಗಿಬಿಟ್ಟಿತ್ತು, ಇನ್ನೊಂದಿಷ್ಟು ಉಳಿದಿತ್ತು ಹೊರಗೆ. ನುಂಗಿಬಿಟ್ಟಾಗ ಆಕೆಗೆ ಅನ್ನಿಸ್ತದೆ, ದುಃಖ ಆಗೋದಿಲ್ಲ ಅಂತಳಕ್ಕೆ. ಇಲ್ಲ, ನಾನು ಸೀರೆ ಉಟ್ಕೊಂಡು ಅನುಭವ ಮಂಟಪಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೇನೋ, ಆದರೆ ಚೆನ್ನಮಲ್ಲಿಕಾರ್ಜುನ ನಿನ್ನಿಷ್ಟ ಆಗಿಲ್ಲ. ನಾನು ಹೇಗೆ ಕೌಶಿಕನಿಂದ ಹೊರಗಾದೇನೋ ಹಾಗೇ ಹೋಗಬೇಕನ್ನೋದು ಬಹುಶಃ ನಿನ್ನ ಇಚ್ಛೆ ಅದ. ಆದರೆ ನಿನ್ನ ಇಚ್ಛೆಗೆ ನಾನು ಶಿರವಾಗಿ ಪಾಲಿಸ್ತೇನೆ ಅಂತಕ್ಕಂಥ ಮಾತು ಹೇಳಿ ಈ ಕಡೆ ಪೂಜೆಯಲ್ಲಿ ಕುಳಿತಿರ್ತಕ್ಕಂಥ ಸ್ಥಳಕ್ಕೆ ಬರ್ತಾಳೆ. ಅವನು ಅಲ್ಲೇ ನಿಂತಿದ್ದಾನೆ. ಸ್ವಲ್ಪ ಗಲಿಬಿಲಿ ಆಗ್ತದೆ ಆಕೆಗೆ. ಅವನು ನೋಡ್ತಕ್ಕಂತಹ ದೃಷ್ಟಿ ನೋಡಿ ಗಲಿಬಿಲಿ ಆದಾಗ ಅವನು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವಳ ಕಳವಳ, ಆ ಗಲಿಬಿಲಿತನ ಎಲ್ಲ ನೋಡಿ ಹೇಳ್ತಾನೆ, ಇದೇನು ಜಗತ್ತಿನಲ್ಲಿ ಎಲ್ಲ ಹೆಂಗಳೆಯರು ಒಂದೊಂದು ರೂಪ ಅಲಂಕಾರ ಮಾಡಿಕೊಂಡು ಪುರುಷರನ್ನು ಆಕರ್ಷಿಸೋದನ್ನು ನೋಡಿದ್ದೀನಿ. ಆದರೆ ದಿಗಂಬರೆಯಾಗಿ ಆಕರ್ಷಿಸ್ತಕ್ಕಂಥ ಈ ಒಂದು ವಿಚಿತ್ರ ರೀತಿ ನಾನು ನೋಡ್ತಾ ಇರೋದು ಇದೇ ಮೊದಲು ಅಂತ ಹೇಳ್ತಾನೆ. ಹೇಗಾಗಿರ್ಬೇಡಕ್ಕೆ,
ಪುರುಷರನ್ನು ಆಕರ್ಷಿಸಲೋಸುಗ ನೀನು ದಿಗಂಬರೆ ಆಗಿದ್ದೀಯಾ ಅಂತಕ್ಕಂಥ ಮಾತು ಹೇಳೋದಷ್ಟೇ ಅಲ್ಲದೇ ಹೇಳಿದ ಕೂಡಲೇ ಆಕೆ ಹೇಳ್ತಾಳೆ, ಯಾರನ್ನು ಒಲಿಸಲಿಕ್ಕೆ, ಯಾರನ್ನು ಆಕರ್ಷಿಸಲಿಕ್ಕೆ ನಾನು ದಿಗಂಬರಳಾಗಿಲ್ಲ, ಇದು ನನ್ನ ನಿರ್ವಾಣದ ಸ್ಥಿತಿ ಅಂತ ಹೇಳ್ತೇನೆ. ನನ್ನ ನಿರ್ವಾಣದ ಸ್ಥಿತಿ ಅದ, ಇದು ನನ್ನ ಮುಕ್ತಿಯ ಸ್ಥಿತಿ ಅದ, ಇದು ನನಗೆ ಒಲಿದಿರ್ತಕ್ಕಂಥ ನನ್ನ ಪತಿಯ ಸ್ಥಿತಿ ಅದ ಅನ್ನೋದು ಹೇಳಿದರೆ ಅವನು ಅರ್ಥವಾಗದಂತೆ ನಟಿಸ್ತಾ ಹೇಳ್ತಾನೆ, ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆ ಇರಲು ಇದೇ ಥರ ಮನ ಇದೇ ಥರ ನಿರ್ವಾಣ. ಕಾಯದಲ್ಲಿ ಇನ್ನೂ ಕಳವಳದ, ನಿನಗೆ ಗಲಿಬಿಲಿಗೊಂಡಿದ್ದೀಯಾ. ಪ್ರಾಣದಲ್ಲಿ ಅಂದರೆ ಮನದಲ್ಲಿ ಮಾಯೆ ಅದ, ಮನದಲ್ಲಿ ಇನ್ನೂ ಕೂಡ ಲೋಕದ ಪ್ರೇಮ ಅದ. ಇದೇ ಥರ ಮನ ಇದೇ ಥರ ನಿರ್ವಾಣ. ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಸಾರಿ ಎಂಬನಲ್ಲದೆ ಸಜ್ಜನೆ ಎಂದು ಕೈ ಹಿಡಿವನಲ್ಲ ಕೇಳ ಮರುಳೆ. ನೀನಿನ್ನೂ ಸಂಸಾರಿನೇ ಇದ್ದಿ, ನಿನ್ನ ಮನದಲ್ಲಿಯೇ ಮಾಯ ಹೋಗಿಲ್ಲ. ನೋಡ್ರಿ, ಬಹುಶಃ ನನಗನ್ನಿಸ್ತದೆ ಇಷ್ಟೊಂದು ಎಲ್ಲ ಅಗ್ನಿ ಪರೀಕ್ಷೆಗಳಿಗೆ ಒಡ್ಡಿಕೊಂಡಿರ್ತಕ್ಕಂತಹ ಚೇತನ ಯಾವುದಾದ್ರೂ ಇದ್ದರೆ ಅದು ಜಗತ್ತಿನಲ್ಲಿ ಅಕ್ಕ ಮಹಾದೇವಿ ಒಬ್ಬಕ್ಕಿನದ. ಎಷ್ಟೊಂದೆಲ್ಲ ಕಷ್ಟ ಅನುಭವಿಸಿ ಬಂದಾಗಲೂ ಮತ್ತೂ ಕೊನೆ ಪರೀಕ್ಷೆ ಆಕೆಗೆ ಅದನ್ನೇ ಅದು. ಆಕೆಯ ಪರೀಕ್ಷೆ ಮುಂದೆ ನಮಗನ್ನಿಸ್ತದೆ ನಮ್ಮ ಸಂಸಾರದ ಕಷ್ಟಗಳೇನು ಭಾಳ ದೊಡ್ಡವಲ್ಲ.